ನಮಸ್ತೆ ಎಲ್ಲರಿಗೂ. ನೋಡ್ಕೊಳ್ರಿ, ಪಾರಿವಾಳಕ್ಕೆ ಏನಾದ್ರೂ ಹುಷಾರಿಲ್ಲ ಅಂದ್ರೆ ಸ್ಟಾರ್ಟಿಂಗ್ ಇಂಗ್ಲಿಷ್ ಮೆಡಿಸಿನ್ ಮಾಡೋಕ್ಕಿಂತ ಮುಂಚೆ ನೀವು ಇದೊಂದ್ಸರಿ ಟ್ರೈ ಮಾಡ್ಬೋದು. ಒಂದು ಬೆಳ್ಳುಳ್ಳಿ ತಗೊಂಡು ಇದರಲ್ಲಿ 2 ಓಲ್ಡ್ ತಗೊಳ್ರಿ, ಈ ತರ ಸಿಂಗಲ್ ಒಂದ್ 2 ತಗೊಳ್ರಿ. ಅದ್ರ ಜೊತೆಗೆ ಶುಂಠಿ ಏನು ಜಿಂಜರ್ ಅಂತಾರಲ್ಲ ಅದನ್ನ ಸ್ವಲ್ಪ ಕುಟ್ಕೊಂಡು, ಇದನ್ನೊಂದ್ 2 ಪೀಸ್ ಕುಟ್ಕೊಂಡು ಒಂದು ಮೀಡಿಯಂ ಸೈಜ್ ಅಲ್ಲಿ ತಗೊಂಡು ಹಿಂಗೆ ನೀರೊಳಗಡೆ ಹಾಕೊಂಡು ಬಿಸಿ ಮಾಡ್ಕೊಳ್ರಿ. ಈಗ ಎಷ್ಟು ಪಾರಿವಾಳಕ್ಕೆ ಹುಷಾರಿಲ್ಲ, ಸುಮ್ನೆ ಜೋಗುರ್ಸ್ಕೊಂಡ್ ಕುತ್ಕೊಂಡಿದಾವೆ, ಡೈಜೆಷನ್ ಆಗಿಲ್ಲ ಅಂತ ಏನ್ ಹೇಳ್ತಿರಲ್ಲ, ಚೆನ್ನಾಗೆ ಅದೇನಿರುತ್ತಲ್ಲ ಶುಂಠಿ ಮತ್ತೆ ಬೆಳ್ಳುಳ್ಳಿ ಅದೆಲ್ಲ ನೀರ್ ಬಿಡ್ಕೋಬೇಕು. ನೀರ್ ಬಿಡ್ಕೊಂಡ್ಮೇಲೆ ಏನ್ ಮಾಡ್ರಿ, ಅದನ್ನ ಒಂದು ಲೋಟದಲ್ಲಿ ಯಾವ್ದಾದ್ರು ಒಂದು ಲೋಟದಲ್ಲಿ ತಗೊಂಡು ಸೋಸ್ಕೊಂಡು ಕ್ಲೀನ್ ಆಗಿ ಅದು ತಣ್ಣಗಾದ್ಮೇಲೆ ಒಂದು 15 ml ಆ ಪಾರಿವಾಳಕ್ಕೆ ಏನ್ ಮಾಡ್ರಿ ಕೊಟ್ಬಿಡ್ರಿ. ಅದಾಗಿದ್ಮೇಲೆ ಡೈಜೆಷನ್ ಚೆನ್ನಾಗುತ್ತೆ. ಯಾಕೆ ಅಂದ್ರೆ ಇದು ಜೀರ್ಣ ಮಾಡಿಸೋದಕ್ಕೆ ತುಂಬಾ ಉಪಯುಕ್ತ. ಅದ್ರ ಜೊತೆಗೆ ಏನಾದ್ರು ಆಂಟಿಬಯೋಟಿಕ್ ಇತ್ತು ಅಂದ್ರೆ ಇನ್ನೂ ಕೆಲಸ ಮಾಡುತ್ತೆ. ಇನ್ನೊಂದು ಹೇಳೋದ್ ಮರ್ತೆ, ಇದ್ರ ಜೊತೆಗೆ ಸ್ವಲ್ಪ ಚಿಟ್ಕಿಗಿಂತ ಕಮ್ಮಿ ಅರಿಶಿನ ಪುಡಿನೂ ಹಾಕೊಂಡ್ಬಿಡ್ರಿ. ಅವಾಗೇನಾಗುತ್ತೆ, ಆಂಟಿಬಯೋಟಿಕ್ ಒಂದು ಟ್ಯಾಬ್ಲೆಟ್ ಏನ್ ಕೆಲಸ ಮಾಡುತ್ತೋ ಅಷ್ಟೇ ಕೆಲಸ ಈ 3 ಸೇರಿದ್ರೆ ಕೆಲಸ ಮಾಡುತ್ತೆ. ಥ್ಯಾಂಕ್ ಯು.